ಗಾಯ್ಸ್, ಕನ್ನಡ ಇಂಡಸ್ಟ್ರಿಯಲ್ಲಿ ಇಷ್ಟು ಮೈಂಡ್ ಬ್ಲೋಯಿಂಗ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಇವೆ ಅಂತ ಹಲವರಿಗೆ ಗೊತ್ತೇ ಇಲ್ಲ. ಈ ಲಿಸ್ಟ್ನಲ್ಲಿರುವ ಕೆಲವು ಸಿನಿಮಾಗಳು ಕ್ಲೈಮ್ಯಾಕ್ಸ್ ಬಂದಾಗ ಲಿಟ್ರಲಿ ನಿಮ್ಮ ಮೈಂಡ್ ಫ್ರೀಸ್ ಆಗುವಷ್ಟು ಟ್ವಿಸ್ಟ್ಸ್ ಕೊಡುತ್ತವೆ. ಬೆಸ್ಟ್ ಪಾರ್ಟ್ ಏನಂದ್ರೆ, ಇವು ಓವರ್ ಹೈಪ್ಡ್ ಮೂವೀಸ್ ಅಲ್ಲ, ನಿಜವಾದ ಹಿಡನ್ ಜೆಮ್ಸ್. ಒಮ್ಮೆ ನೋಡಿದ್ರೆ ಮತ್ತೆ ಫರ್ಗೆಟ್ ಮಾಡೋದು ಕಷ್ಟ. ಪ್ರತಿಯೊಂದು ಮೂವಿ ಕೂಡ ಡಿಫ್ರೆಂಟ್ ಸಸ್ಪೆನ್ಸ್, ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಸ್ ಮತ್ತು ಬ್ರಿಲಿಯಂಟ್ ಸ್ಟೋರಿ ಟೆಲ್ಲಿಂಗ್ನಿಂದ ನಿಮ್ಮನ್ನು ಕೊನೆಯವರೆಗೂ ಹಿಡಿದುಕೊಂಡೇ ಇರುತ್ತದೆ. ಹಾಗಾದರೆ ಟೈಮ್ ವೇಸ್ಟ್ ಮಾಡದೆ ಇಂದು ನಾವು ನೋಡೋಣ 7 ಕನ್ನಡ ಅಂಡರ್ ರೇಟೆಡ್ ಸಸ್ಪೆನ್ಸ್ ಥ್ರಿಲ್ಲರ್ಸ್. ಈ ರೀತಿಯ ಬೆಸ್ಟ್ ಕನ್ನಡ ಡಬ್ಬಿಂಗ್ ಮತ್ತು ಹಿಡನ್ ಜೆಮ್ ಮೂವೀಸ್ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಈಗಲೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಲಿಸ್ಟ್ನ ನಂಬರ್ 1 ಮೂವಿ ಮಿಸ್ ಮಾಡಿದ್ರೆ ನಿಜವಾಗಿಯೂ ಒಂದು ಮಾಸ್ಟರ್ ಪೀಸ್ ಮಿಸ್ ಮಾಡಿದ ಹಾಗೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮ ಲಿಸ್ಟ್ನ ನಂಬರ್ 7 ಸ್ಥಾನದಲ್ಲಿರುವ ಸಿನಿಮಾ ದೇವಕಿ. ಈ ಸಿನಿಮಾ ಈಗ ಅಮೆಜಾನ್ ಪ್ರೈಮ್ ವಿಡಿಯೋನಲ್ಲಿ ಸ್ಟ್ರೀಮ್ ಆಗ್ತಿದೆ. ಇದು ಒಂದು ಎಮೋಷನಲ್ ಸಸ್ಪೆನ್ಸ್ ಥ್ರಿಲ್ಲರ್. ಕತೆ ಶುರುವಾಗೋದು ತನ್ನ ಮಗಳ ಜೊತೆ ಸಂತೋಷವಾಗಿ ಬದುಕುತ್ತಿರುವ ಒಬ್ಬ ತಾಯಿಯಿಂದ. ಆದರೆ ಒಂದು ದಿನ ಒಂದು ಸಣ್ಣ ಘಟನೆ ಅವರ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಅವಳ ಮಗಳು ಏಕಾಏಕಿ ಕಾಣೆಯಾಗುತ್ತಾಳೆ. ಅಲ್ಲಿಂದ ಶುರುವಾಗುತ್ತದೆ ಒಬ್ಬ ತಾಯಿಯ ಜೀವದ ಹೋರಾಟ. ತನ್ನ ಮಗಳನ್ನು ಹುಡುಕುವ ಪ್ರಯತ್ನದಲ್ಲಿ ಅವಳು ಒಂದೊಂದೇ ಶಾಕಿಂಗ್ ಸತ್ಯಗಳನ್ನು ತಿಳಿದುಕೊಳ್ಳುತ್ತಾ ಹೋಗುತ್ತಾಳೆ. ಪ್ರತಿಯೊಂದು ಹಂತದಲ್ಲೂ ಹೊಸ ಪ್ರಶ್ನೆಗಳು, ಹೊಸ ಅನುಮಾನಗಳು ಮತ್ತು ಟೆನ್ಷನ್ ಹೆಚ್ಚಿಸುತ್ತಾ ಸಿನಿಮಾ ಮುಂದುವರಿಯುತ್ತದೆ. ಈ ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ, ಇದು ಕೇವಲ ಸಸ್ಪೆನ್ಸ್ಗೆ ಮಾತ್ರ ಸೀಮಿತವಾಗದೆ ಒಬ್ಬ ತಾಯಿಯ ಎಮೋಷನ್ಸ್ನನ್ನು ತುಂಬಾ ನ್ಯಾಚುರಲ್ ಆಗಿ ತೋರಿಸುತ್ತದೆ. ಸ್ಲೋ ಆಗಿ ಬಿಲ್ಡ್ ಆಗುವ ಸ್ಟೋರಿ, ಸೀರಿಯಸ್ ಟೋನ್ ಮತ್ತು ಇಂಟ್ರೆಸ್ಟಿಂಗ್ ಇನ್ವೆಸ್ಟಿಗೇಷನ್ ನಿಮ್ಮನ್ನು ಕೊನೆಯವರೆಗೂ ಎಂಗೇಜ್ ಮಾಡುತ್ತದೆ. ಕ್ಲೈಮ್ಯಾಕ್ಸ್ ಕೂಡ ಸ್ಟೋರಿಗೆ ಚೆನ್ನಾಗಿ ಸೂಟ್ ಆಗ್ತದೆ. ನೀವು ಎಮೋಷನಲ್ ಟಚ್ ಇರುವ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನು ಇಷ್ಟಪಡ್ತೀರಾ ಅಂದ್ರೆ ದೇವಕಿ ಖಂಡಿತ ಒಮ್ಮೆ ಟ್ರೈ ಮಾಡಬಹುದಾದ ಹಿಡನ್ ಜೆಮ್. ಈಗ ನೋಡೋಣ ನಮ್ಮ ಲಿಸ್ಟ್ನ ನಂಬರ್ 6 ಸಿನಿಮಾ. ಒಂದು ಕೇಸ್, 3 ಡಿಫ್ರೆಂಟ್ ಸ್ಟೋರೀಸ್, ಆದರೆ ಕೊನೆಯಲ್ಲಿ ಎಲ್ಲವೂ ಒಂದೇ ಟ್ರೂತ್ಗೆ ಕನೆಕ್ಟ್ ಆಗುತ್ತವೆ. ಇದೇ ನಮ್ಮ ಲಿಸ್ಟ್ನ ನಂಬರ್ 6 ಸಿನಿಮಾ ನನ್ನ ಪ್ರಕಾರ. ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋನಲ್ಲಿ ಸ್ಟ್ರೀಮ್ ಆಗುತ್ತಿದೆ. ಸ್ಟೋರಿ ಶುರುವಾಗೋದು ಕಾರಿನೊಳಗೆ ಸುಟ್ಟು ಹೋದ ಒಬ್ಬ ಮಹಿಳೆಯ ಡೆಡ್ ಬಾಡಿ ಸಿಕ್ಕುವುದರಿಂದ. ಈ ಮಿಸ್ಟ್ರಿ ಕೇಸ್ನ ಇನ್ವೆಸ್ಟಿಗೇಷನ್ ಅನ್ನು ಇನ್ಸ್ಪೆಕ್ಟರ್ ಅಶೋಕ್ ಕೈಗೆತ್ತಿಕೊಳ್ಳುತ್ತಾರೆ. ಮೊದಲಿಗೆ ಇದು ಸಿಂಪಲ್ ಕೇಸ್ ಅನ್ನಿಸಬಹುದು, ಆದರೆ ಇನ್ವೆಸ್ಟಿಗೇಷನ್ ಮುಂದುವರಿದಂತೆ ಯಾವುದೇ ಸಂಬಂಧ ಇಲ್ಲ ಅನ್ನಿಸುವ 3 ಡಿಫ್ರೆಂಟ್ ಸ್ಟೋರೀಸ್ ಒಂದೊಂದಾಗಿ ಕನೆಕ್ಟ್ ಆಗಲು ಶುರುವಾಗುತ್ತವೆ. ಪ್ರತಿಯೊಂದು ಕ್ಲೂ ಹೊಸ ಡೌಟ್ ಕ್ರಿಯೇಟ್ ಮಾಡುತ್ತಾ ಸಸ್ಪೆನ್ಸ್ ಅನ್ನು ಇನ್ನಷ್ಟು ಇಂಟೆನ್ಸ್ ಮಾಡುತ್ತದೆ. ಕೊನೆಗೆ ಈ ಎಲ್ಲ ಘಟನೆಗಳ ಹಿಂದೆ ಇರುವ ನಿಜವಾದ ಕನೆಕ್ಷನ್ ಏನು ಅನ್ನೋದನ್ನು ಕ್ಲೈಮ್ಯಾಕ್ಸ್ ರಿವೀಲ್ ಮಾಡುತ್ತದೆ. ಈ ಸಿನಿಮಾದ ಬೆಸ್ಟ್ ಪಾರ್ಟ್ ಅಂದ್ರೆ, ಇದು ನಿಮ್ಮನ್ನೂ ಇನ್ವೆಸ್ಟಿಗೇಷನ್ನ ಒಂದು ಭಾಗ ಅನ್ನೋ ಫೀಲ್ ಕೊಡುತ್ತದೆ. ಪ್ರತಿಯೊಂದು ಸೀನ್ನಲ್ಲಿರುವ ಸಣ್ಣ ಸಣ್ಣ ಡೀಟೇಲ್ಸ್ಗೆ ಕೂಡ ಇಂಪಾರ್ಟೆನ್ಸ್ ಇದೆ. ಜೊತೆಗೆ ಕರ್ಮ ಅನ್ನೋ ಕಾನ್ಸೆಪ್ಟ್ ಅನ್ನು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಪ್ರೆಸೆಂಟ್ ಮಾಡಿರೋದ್ರಿಂದ ಕ್ಲೈಮ್ಯಾಕ್ಸ್ ಇನ್ನಷ್ಟು ಸ್ಯಾಟಿಸ್ಫೈಯಿಂಗ್ ಆಗಿ ಅನಿಸುತ್ತದೆ. ನೀವು ಮೈಂಡ್ ಬೆಂಡ್ ಮಾಡುವ ಮಿಸ್ಟ್ರಿ ಮತ್ತು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನು ಇಷ್ಟಪಡ್ತೀರಾ ಅಂದ್ರೆ ನನ್ನ ಪ್ರಕಾರ ಖಂಡಿತ ನಿಮ್ಮ ವಾಚ್ ಲಿಸ್ಟ್ನಲ್ಲಿರಬೇಕಾದ ಸಿನಿಮಾ. ಈಗ ನೋಡೋಣ ನಮ್ಮ ಲಿಸ್ಟ್ನ ನಂಬರ್ 5 ಸಿನಿಮಾ. ಒಬ್ಬ ವ್ಯಕ್ತಿಯ ಜೀವನಕ್ಕೆ ಒಬ್ಬ ಅಪರಿಚಿತ ಬಂದರೆ ಅವನ ಸಂಪೂರ್ಣ ಆಲೋಚನೆಯೇ ಬದಲಾಗುತ್ತಾ. ಅಂತಹ ಒಂದು ಯುನೀಕ್ ಕಥೆಯನ್ನು ಹೇಳುವ ಸಿನಿಮಾ ಜಟ್ಟ. ಈ ಸಿನಿಮಾ ಸನ್ ನೆಕ್ಸ್ಟ್ ಮತ್ತು ಜಿಯೋ ಟಿವಿನಲ್ಲಿ ಸ್ಟ್ರೀಮ್ ಆಗುತ್ತಿದೆ. ಸ್ಟೋರಿ ಒಬ್ಬ ಪ್ರಾಮಾಣಿಕ ಫಾರೆಸ್ಟ್ ಗಾರ್ಡ್ ಸುತ್ತ ನಡೆಯುತ್ತದೆ. ವೈಯಕ್ತಿಕ ಜೀವನದಲ್ಲಿ ನಡೆದ ಕೆಲವು ಘಟನೆಗಳ ನಂತರ ಅವನ ಜೀವನಕ್ಕೆ ಒಬ್ಬ ಸ್ವತಂತ್ರವಾಗಿ ಯೋಚಿಸುವ ಮಹಿಳೆ ಬರುತ್ತಾಳೆ. ಆದರೆ ಅವರ ಮೊದಲ ಭೇಟಿ ಸಾಮಾನ್ಯವಾಗಿರುವುದಿಲ್ಲ. ಪರಿಸ್ಥಿತಿಯ ಕಾರಣದಿಂದ ಇಬ್ಬರೂ ಒಂದೇ ಜಾಗದಲ್ಲಿ ಇರಬೇಕಾದ ಸ್ಥಿತಿ ಬರುತ್ತದೆ. ಅಲ್ಲಿಂದ ಶುರುವಾಗುತ್ತದೆ 2 ಸಂಪೂರ್ಣ ಡಿಫರೆಂಟ್ ಮೈಂಡ್ಸೆಟ್ಗಳ ನಡುವಿನ ಇಂಟೆನ್ಸ್ ಕ್ಲಾಶ್. ಕಥೆ ಮುಂದುವರೆದಂತೆ ಅವರ ನಡುವಿನ ಸಂಭಾಷಣೆಗಳು, ಆಲೋಚನೆಗಳು ಮತ್ತು ನಿರ್ಧಾರಗಳು ಸಿನಿಮಾವನ್ನು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತೆಗೆದುಕೊಂಡು ಹೋಗುತ್ತವೆ. ಈ ಸಿನಿಮಾ ಕೇವಲ ಸಸ್ಪೆನ್ಸ್ ಮಾತ್ರ ಅಲ್ಲ, ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಡೆಪ್ತ್ ಕೊಟ್ಟು ಪ್ರೇಕ್ಷಕರನ್ನು ಯೋಚನೆ ಮಾಡುವಂತೆ ಮಾಡುತ್ತದೆ. ಡೈಲಾಗ್ಸ್, ಪರ್ಫಾರ್ಮೆನ್ಸ್ ಮತ್ತು ಸೀರಿಯಸ್ ಟೋನ್ ಸಿನಿಮಾದ ದೊಡ್ಡ ಸ್ಟ್ರೆಂತ್. ಇದು ಕಮರ್ಷಿಯಲ್ ಥ್ರಿಲ್ಲರ್ಗಿಂತ ಡಿಫರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತದೆ. ಹೊಸ ರೀತಿಯ ಸಸ್ಪೆನ್ಸ್ ಮತ್ತು ಥಾಟ್ ಪ್ರೊವೋಕಿಂಗ್ ಸ್ಟೋರೀಸ್ ನೋಡೋದು ಇಷ್ಟ ಅಂದ್ರೆ ಜಟ್ಟ ಖಂಡಿತ ಒಮ್ಮೆ ಟ್ರೈ ಮಾಡಬಹುದಾದ ಅಂಡರ್ ರೇಟೆಡ್ ಸಿನಿಮಾ. ಡಿಮಾನಿಟೈಸೇಷನ್ ಸಮಯದಲ್ಲಿ ಎಲ್ಲರೂ ಹಣಕ್ಕಾಗಿ ಓಡಾಡ್ತಿದ್ರು. ಆದರೆ ಅದೇ ಪರಿಸ್ಥಿತಿಯನ್ನ ಬ್ಯಾಕ್ ಡ್ರಾಪ್ ಮಾಡಿಕೊಂಡು ಒಂದು ಸ್ಮಾರ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಮಾಡಿದ್ರೆ ಹೀಗಿರುತ್ತೆ. ಅದೇ ಮಾಯಾ ಬಜಾರ್ 2016. ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋನಲ್ಲಿ ಸ್ಟ್ರೀಮ್ ಆಗ್ತಿದೆ. ಕಥೆಯ ಮಧ್ಯದಲ್ಲಿ ಕೋಟ್ಯಾಂತರ ರೂಪಾಯಿ ನಾಪತ್ತೆ ಆಗುತ್ತೆ. ಆ ಹಣದ ಹುಡುಕಾಟದಲ್ಲಿ ಒಬ್ಬ ಪ್ರಾಮಾಣಿಕ ಪೊಲೀಸ್, ಒಬ್ಬ ಸ್ಮಾರ್ಟ್ ಕಾನ್ ಮ್ಯಾನ್ ಮತ್ತು ಮದುವೆಗಾಗಿ ಹಣದ ಅವಶ್ಯಕತೆ ಇರೋ ಒಬ್ಬ ಯುವಕ ಸಿಲುಕಿಕೊಳ್ತಾರೆ. ಯಾರಿಗೂ ಯಾರ ಜೊತೆ ಸಂಬಂಧ ಇಲ್ಲ ಅನ್ಸಿದ್ರೂ ಪರಿಸ್ಥಿತಿ ಎಲ್ಲರನ್ನೂ ಒಂದೇ ಗೇಮ್ನಲ್ಲಿ ನಿಲ್ಲಿಸುತ್ತೆ. ಅಲ್ಲಿಂದ ಶುರುವಾಗೋ ಟ್ವಿಸ್ಟ್ಸ್ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸ್ ಕಥೆಯನ್ನ ಮತ್ತೊಂದು ಲೆವೆಲ್ಗೆ ತಗೊಂಡು ಹೋಗ್ತವೆ. ಈ ಸಿನಿಮಾ ನೋಡ್ತಾ ಇದ್ರೆ ಮುಂದಿನ ಮೂವ್ ಏನಿರಬಹುದು ಅಂತ ನೀವು ಕೂಡ ಗೆಸ್ ಮಾಡೋದಕ್ಕೆ ಶುರು ಮಾಡ್ತೀರಾ.
ಆದರೆ ಪ್ರತಿ ಸಲ ಸಿನಿಮಾ ನಿಮ್ಮ ಎಕ್ಸ್ಪೆಕ್ಟೇಷನನ್ನೇ ಬದಲಾಯಿಸುತ್ತೆ. ಅದೇ ಇದರ ದೊಡ್ಡ ಪ್ಲಸ್. ಕಾಮಿಡಿ ಇರೋ ಜಾಗದಲ್ಲಿ ಕಾಮಿಡಿ ವರ್ಕ್ ಆಗುತ್ತೆ, ಸಸ್ಪೆನ್ಸ್ ಬೇಕಾದ ಜಾಗದಲ್ಲಿ ಸಸ್ಪೆನ್ಸ್ ಕೂಡ ಚೆನ್ನಾಗಿ ಹೋಲ್ಡ್ ಮಾಡುತ್ತದೆ. ಡಿಫ್ರೆಂಟ್ ಫೀಲ್ ಕೊಡೋ ಕನ್ನಡ ಥ್ರಿಲ್ಲರ್ ನೋಡಬೇಕು ಅಂದರೆ ಮಾಯಾ ಬಜಾರ್ 2016 ಖಂಡಿತ ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಇರಬೇಕು. ಒಂದೇ ಒಂದು ತಪ್ಪು ನಿರ್ಧಾರ ಇಡೀ ಜೀವನವನ್ನೇ ಹೇಗೆ ಹಾಳು ಮಾಡಬಹುದು ಅನ್ನೋದನ್ನು ತುಂಬಾ ಇಂಟೆನ್ಸ್ ಆಗಿ ತೋರಿಸುವ ಸಿನಿಮಾ ಆ ಕರಾಳ ರಾತ್ರಿ. ಈ ಸಿನಿಮಾ ಜಿಯೋ ಹಾಟ್‌ಸ್ಟಾರ್ನಲ್ಲಿ ಸ್ಟ್ರೀಮ್ ಆಗ್ತಿದೆ. 1980ರ ದಶಕದ ಒಂದು ಬಡ ಕುಟುಂಬದ ಜೀವನದಲ್ಲಿ ಒಬ್ಬ ಜ್ಯೋತಿಷಿ ಇಂದು ರಾತ್ರಿ ನಿಮ್ಮ ಅದೃಷ್ಟ ಬದಲಾಗುತ್ತದೆ ಅಂತ ಹೇಳಿ ಹೋಗುತ್ತಾನೆ. ಅದೇ ರಾತ್ರಿ ಒಬ್ಬ ಅಪರಿಚಿತ ಶ್ರೀಮಂತ ವ್ಯಕ್ತಿ ಆಶ್ರಯ ಕೇಳಿಕೊಂಡು ಅವರ ಮನೆಗೆ ಬರುತ್ತಾನೆ. ಅವನ ಬಳಿ ಇರುವ ಹಣ ಮತ್ತು ಆಭರಣಗಳನ್ನು ನೋಡಿ ಆ ಕುಟುಂಬದ ಮನಸ್ಸಿನಲ್ಲಿ ಒಂದು ಅಪಾಯಕಾರಿ ಆಲೋಚನೆ ಹುಟ್ಟುತ್ತದೆ. ಆ ಒಂದು ನಿರ್ಧಾರದಿಂದ ಅವರ ಜೀವನ ಯಾವ ತಿರುವು ಪಡೆಯುತ್ತದೆ ಅನ್ನೋದೇ ಈ ಸಿನಿಮಾದ ದೊಡ್ಡ ಮಿಸ್ಟರಿ. ಕ್ಲೈಮ್ಯಾಕ್ಸ್ನಲ್ಲಿ ಬರುವ ರಿವೀಲ್ ಮಾತ್ರ ನಿಜವಾಗಿಯೂ ಶಾಕ್ ಕೊಡುತ್ತದೆ. ಈ ಸಿನಿಮಾ ಜಂಪ್ ಸ್ಕೇರ್ಸ್ ಅಥವಾ ಜಾಸ್ತಿ ಆಕ್ಷನ್ ಮೇಲೆ ಡಿಪೆಂಡ್ ಆಗಲ್ಲ. ಬದಲಿಗೆ ಸಿಂಪಲ್ ಸ್ಟೋರಿಯನ್ನು ಸ್ಲೋವಾಗಿ ಬಿಲ್ಡ್ ಮಾಡಿ ಕೊನೆಯಲ್ಲಿ ತುಂಬಾ ಪವರ್ಫುಲ್ ಇಂಪ್ಯಾಕ್ಟ್ ಕೊಡುತ್ತದೆ. ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬಾ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಅದರಿಂದ ಪ್ರತಿಯೊಂದು ಎಮೋಷನ್ ಇನ್ನಷ್ಟು ರಿಯಲ್ ಅನಿಸುತ್ತದೆ. ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಇರುವ ಡಾರ್ಕ್ ಸಸ್ಪೆನ್ಸ್ ಥ್ರಿಲ್ಲರ್ ನೋಡಬೇಕು ಅಂದ್ರೆ ಆ ಕರಾಳ ರಾತ್ರಿ ಖಂಡಿತ ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಇರಬೇಕಾದ ಸಿನಿಮಾ. ಕೆಲವೊಮ್ಮೆ ನಮ್ಮ ಲೈಫ್ನಲ್ಲಿ ಆಗೋ ಒಂದು ಸಣ್ಣ ಮಿಸ್ಟೇಕ್ ನಮ್ಮನ್ನೇ ದೊಡ್ಡ ಕ್ರಿಮಿನಲ್ ಆಗಿ ತೋರಿಸ್ಬೋದು. ಅಂಥ ಇಂಟ್ರೆಸ್ಟಿಂಗ್ ಐಡಿಯಾ ಮೇಲೆ ಕಟ್ಟಿರೋ ಸಿನಿಮಾ ಆಪರೇಷನ್ ಅಲಮೇಲಮ್ಮ. ಈ ಸಿನಿಮಾ ಜಿಯೋ ಹಾಟ್‌ಸ್ಟಾರ್ ಮತ್ತು ಏರ್ಟೆಲ್ ಎಕ್ಸ್ಟ್ರೀಮ್ ಪ್ಲೇನಲ್ಲಿ ಸ್ಟ್ರೀಮ್ ಆಗ್ತಿದೆ. ಸ್ಟೋರಿ ಒಬ್ಬ ಸಿಂಪಲ್ ಹುಡುಗನ ಸುತ್ತ ನಡೆಯುತ್ತದೆ. ಒಂದು ದಿನ ರಸ್ತೆಯಲ್ಲಿ ಸಿಕ್ಕ ಬ್ಯಾಗ್ ಅನ್ನು ಅವನು ಎತ್ತಿಕೊಳ್ಳುತ್ತಾನೆ. ಆದರೆ ಅದರಲ್ಲಿ ಕಿಡ್ನಾಪ್ ಕೇಸಿಗೆ ಸಂಬಂಧಿಸಿದ ಕೋಟಿ ರ್ಯಾನ್ಸಮ್ ಹಣ ಇದೆ ಅನ್ನೋದು ಅವನಿಗೆ ಗೊತ್ತಿರುವುದೇ ಇಲ್ಲ. ಅಲ್ಲಿಂದ ಪೊಲೀಸರು ಅವನನ್ನೇ ಮುಖ್ಯ ಆರೋಪಿಯಂತೆ ಅನುಮಾನಿಸಲು ಶುರು ಮಾಡ್ತಾರೆ. ನಿಜವಾಗಿಯೂ ಅವನು ನಿರಪರಾಧಿನಾ ಅಥವಾ ಈ ಇಡೀ ಪ್ಲಾನ್ನ ಹಿಂದೆ ಅವನೇ ಇದ್ದಾನಾ ಅನ್ನೋ ಪ್ರಶ್ನೆಯೇ ಕಥೆಯನ್ನು ತುಂಬಾ ಎಂಗೇಜಿಂಗ್ ಆಗಿ ಮುಂದುವರಿಸುತ್ತದೆ. ಈ ಸಿನಿಮಾದ ದೊಡ್ಡ ಹೈಲೈಟ್ ಅಂದ್ರೆ ಪ್ರತಿಯೊಂದು ಟ್ವಿಸ್ಟ್ ತುಂಬಾ ಸ್ಮಾರ್ಟ್ ಆಗಿ ಬರೆಯಲಾಗಿದೆ. ಸ್ಟೋರಿ ಸಸ್ಪೆನ್ಸ್ ಜೊತೆಗೆ ಕಾಮಿಡಿಯನ್ನು ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತದೆ. ಅದರಿಂದ ಒಂದು ನಿಮಿಷವೂ ಬೋರ್ ಅನ್ಸೋದಿಲ್ಲ. ಕ್ಲೈಮ್ಯಾಕ್ಸ್ನಲ್ಲಿ ಬರುವ ರಿವೀಲ್ ಕೂಡ ತುಂಬಾ ಸ್ಯಾಟಿಸ್ಫೈಯಿಂಗ್ ಆಗಿದ್ದು ಇಡೀ ಕತೆಗೆ ಪರ್ಫೆಕ್ಟ್ ಎಂಡಿಂಗ್ ಕೊಡುತ್ತದೆ. ನೀವು ಫನ್, ಸಸ್ಪೆನ್ಸ್ ಮತ್ತು ಇಮೋಷನ್ ಮೂರೂ ಇರುವ ಕನ್ನಡ ಥ್ರಿಲ್ಲರ್ ನೋಡಬೇಕು ಅಂದ್ರೆ ಆಪರೇಷನ್ ಅಲಮೇಲಮ್ಮ ಖಂಡಿತ ಮಿಸ್ ಮಾಡಬೇಡಿ. ಒಂದು ರಸ್ತೆ ಕಾಮಗಾರಿ ವೇಳೆ ಸಿಕ್ಕ ಕೆಲವು ಮೂಳೆಗಳು 40 ವರ್ಷಗಳ ಹಿಂದೆ ನಡೆದ ರಹಸ್ಯವನ್ನು ಹೊರಗೆ ತರುತ್ತವೆ ಎಂದರೆ ನಂಬ್ತೀರಾ? ಇದೇ ನಮ್ಮ ಲಿಸ್ಟ್ನ ನಂಬರ್ 1 ಸಿನಿಮಾ ಕವಲುದಾರಿ. ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋನಲ್ಲಿ ಸ್ಟ್ರೀಮ್ ಆಗ್ತಿದೆ. ಟ್ರಾಫಿಕ್ ಪೊಲೀಸ್ ಆಗಿರುವ ಶ್ಯಾಮ್ಗೆ ಯಾವಾಗಲೂ ಕ್ರೈಮ್ ಇನ್ವೆಸ್ಟಿಗೇಷನ್ ಮಾಡಬೇಕೆಂಬ ಆಸೆ ಇರುತ್ತದೆ. ಒಂದು ದಿನ ಸಿಕ್ಕ ಆ ಮೂಳೆಗಳ ಹಿಂದೆ ಇರುವ ಸತ್ಯವನ್ನು ಹುಡುಕಲು ಅವನು ಮುಂದಾಗುತ್ತಾನೆ. ಈ ತನಿಖೆಯಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಮುತ್ತಣ್ಣ ಕೂಡ ಅವನ ಜೊತೆ ಸೇರುತ್ತಾರೆ. ಹಳೆಯ ದಾಖಲೆಗಳು, ಮರೆತು ಹೋದ ರಹಸ್ಯಗಳು ಮತ್ತು ಒಂದೊಂದಾಗಿ ಸಿಗುವ ಕ್ಲೂಸ್ ಇವೆಲ್ಲ ಸೇರಿ ಸಾಮಾನ್ಯ ಕೇಸ್ ಅನ್ನಿಸಿದ್ದದ್ದು ತುಂಬ ದೊಡ್ಡ ಕಾನ್ಸ್ಪಿರಸಿಯಾಗಿ ಬದಲಾಗುತ್ತದೆ. ಕಥೆ ಮುಂದೆ ಸಾಗಿದಂತೆ ಪ್ರತಿಯೊಂದು ಟ್ವಿಸ್ಟ್ ನಿಮ್ಮನ್ನು ಇನ್ನಷ್ಟು ಕುತೂಹಲದಲ್ಲಿ ಇಡುತ್ತದೆ. ಈ ಸಿನಿಮಾ ಯಾಕೆ ನಂಬರ್ 1 ಅಂದರೆ ಇದು ಕೇವಲ ಸಸ್ಪೆನ್ಸ್ ಮೇಲೆ ಮಾತ್ರ ನಿಂತಿಲ್ಲ. ಇನ್ವೆಸ್ಟಿಗೇಷನ್, ಸ್ಕ್ರೀನ್ ಪ್ಲೇ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮತ್ತು ಪ್ರತಿಯೊಂದು ಕ್ಯಾರೆಕ್ಟರ್ನು ತುಂಬ ರಿಯಲಿಸ್ಟಿಕ್ ಆಗಿ ಪ್ರೆಸೆಂಟ್ ಮಾಡಿರುವ ರೀತಿ ಅದ್ಭುತ. ಕ್ಲೈಮ್ಯಾಕ್ಸ್ನಲ್ಲಿ ಬರುವ ರಿವೀಲ್ ಕೂಡ ತುಂಬ ಸ್ಮಾರ್ಟ್ ಆಗಿದ್ದು ಇಡೀ ಕಥೆಗೆ ಪರ್ಫೆಕ್ಟ್ ಜಸ್ಟಿಫಿಕೇಶನ್ ಕೊಡುತ್ತದೆ. ನೀವು ಸೀಟ್ ಎಡ್ಜ್ನಲ್ಲಿ ಕೂರಿಸಿಕೊಂಡೇ ನೋಡುವ ಇನ್ವೆಸ್ಟಿಗೇಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಹುಡುಕ್ತಿದ್ರೆ ಕವಲುದಾರಿ ಖಂಡಿತ ನಿಮ್ಮ ವಾಚ್ ಲಿಸ್ಟ್ನ ಮೊದಲ ಸಿನಿಮಾವಾಗಿರಬೇಕು.